ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಜ್ತಬಾ ಖಮೇನಿ ಮತ್ತು ಪ್ರಮುಖರ ಬಂಧನಕ್ಕೆ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಇವರ ಸುಳಿವು ಕೊಟ್ಟವರಿಗೆ $10 ಮಿಲಿಯನ್ ಬಹುಮಾನವಂತೆ. ಮುಜ್ತಬಾ ಖಮೇನಿ, ಮಾಜಿ ಉಪಮುಖ್ಯಸ್ಥ ಅಲಿ ಅಸ್ಗರ್ ಹೆಜಾಜಿ, ಇರಾನ್ನ ಹಿರಿಯ ಮಿಲಿಟರಿ ಸಲಹೆಗಾರ ಯಹ್ಯಾ ರಹೀಮ್ ಸಫಾವಿ, ಭದ್ರತಾ ಅಧಿಕಾರಿ ಅಲಿ ಲಾರಿಜಾನಿ, ಆಂತರಿಕ ಸಚಿವ ಎಸ್ಕಂದರ್ ಮೊಮೇನಿ, ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ಗೆ ಮಾಹಿತಿಗೆ ಅಮೆರಿಕ ಮನವಿಯನ್ನು ಮಾಡಿಕೊಂಡಿದೆ. ಇರಾನ್ನ ನೂತನ ನಾಯಕ ಮುಜ್ತಬಾ ತಲೆಗೆ ಬೆಲೆಯನ್ನು ಕಟ್ಟಿರುವಂತಹದ್ದು ಅಮೆರಿಕ. ಈಗಾಗಲೇ ಇಸ್ರೇಲ್ ನಡೆಸಿದಂತಹ ದಾಳಿಗೆ ಮುಜ್ತಬಾ ಅವರ ಕಾಲು ಕಟ್ಟಾಗಿದೆ, ಲಿವರ್ಗೆ ಡ್ಯಾಮೇಜ್ ಆಗಿದೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ರು. ಮುಜ್ತಬಾ ಖಮೇನಿಯವರು ಬದುಕುಳಿದಿದ್ದಾರೆ, ಅವರ ದೇಹಕ್ಕೆ ಪೆಟ್ಟಾಗಿದೆ ಎನ್ನುವಂತಹ ಮಾತುಗಳನ್ನು ಆಡಿದರು. ಇದರ ನಡುವೆ ಅಮೆರಿಕ ಈ ರೀತಿಯ ಘೋಷಣೆಯನ್ನು ಮಾಡ್ತಾ ಇರೋದನ್ನು ನೋಡಿದರೆ ಬಹುತೇಕ ಇರಾನ್ನ ಈ ಎಲ್ಲ ನಾಯಕರುಗಳನ್ನು ಕೂಡ ನಿರ್ನಾಮ ಮಾಡೋದಕ್ಕೆ ಪಣ ತೊಟ್ಟಿದೆ ಅನ್ನೋದು ಸ್ಪಷ್ಟ. ಇವರೆಲ್ಲರನ್ನೂ ಕೂಡ ತೆಗೆಯುವವರೆಗೂ ಕೂಡ ಯುದ್ಧ ನಿಲ್ಲಲ್ಲ ಅನ್ನುವಂತಹ ಮೆಸೇಜನ್ನು ಕೊಟ್ಟಿರೋದು ಕೂಡ ಸ್ಪಷ್ಟ ಅನ್ನುವ ರೀತಿಯಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಈ ತೀವ್ರತೆ ಮತ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂಥೇಳಿ, ಯಾಕೆಂದರೆ ಮುಜ್ತಬಾ ಅವರ ಬೆನ್ನಿಗೆ ಕಿಮ್ ಜಾಂಗ್ ಉನ್ ಸೇರಿದಂತೆ ಹಲವು ದೇಶದ ನಾಯಕರುಗಳು ಕೂಡ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗಾಗಲೇ ಅಮೆರಿಕವೇ ಹೇಳ್ತಾ ಇತ್ತು ಮುಜ್ತಬಾ ಅವ್ರಿಗೆ ಪೆಟ್ಟಾಗಿದೆ, ಕಾಲ್ ಕಟ್ಟಾಗಿದೆ, ಲಿವರಿಗೆ ಡ್ಯಾಮೇಜ್ ಆಗಿದೆ ಅಂಥೇಳಿ. ಇದರ ನಡುವೆ ಈ ರೀತಿ ತಲೆಗೆ ಬೆಲೆ ಕಟ್ಟುವಂತಹ ಕೆಲಸ ಅಂದರೆ ಅಮೆರಿಕಾಗೆ ಕನ್ಫ್ಯೂಷನ್ ಇದೆಯಾ ಮುಜ್ತಬಾ ಅವರ ಬದುಕಿನ ವಿಚಾರದಲ್ಲಿ ಅಥವಾ ಅವರ ಯುದ್ಧ ಮಾಡ್ತಾ ಇರುವಂತಹ ಶೈಲಿಯಲ್ಲಿ? ಯುದ್ಧ ಆರೋಪಿಗಳನ್ನಾಗಿ ಗುರುತಿಸುವಂತ ಪ್ರಯತ್ನ ಈಗ ಅಮೆರಿಕದಿಂದ ಆಗ್ತಾ ಇರುವಂತದ್ದು. ಅಮೆರಿಕದ ಮೇಲೆ ದಾಳಿಗಳನ್ನ ಮಾಡುವಂತ ಯತ್ನಕ್ಕಾಗಿ ಅವರನ್ನ ಆರೋಪಿಗಳ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡ್ಲಾಗ್ತಾ ಇದೆ. ಇವರನ್ನ ಬಂಧಿಸುವಂತ ಪ್ರಯತ್ನವನ್ನ ಅಮೆರಿಕ ಸೇನೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಇವರ ಸುಳಿವನ್ನ ಕೊಟ್ರೆ $10 ಮಿಲಿಯನ್ ಬಹುಮಾನವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಪ್ರಕಟಣೆಯನ್ನ ಕೂಡ ಅಮೆರಿಕ ಹೊರಡಿಸಿರುವಂತದ್ದು. ಮುಖ್ಯವಾಗಿ ಇದರಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಗಿರುವಂತಹ ಮುಜ್ತಬಾ ಖಮೇನಿ ಮತ್ತೆ ಇತರ ಇರಾನ್ನ ಪ್ರಮುಖ ಆಡಳಿತ ಅಧಿಕಾರಿಗಳು ಕೂಡ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಸಂಘರ್ಷದಲ್ಲಿ ಪ್ರಮುಖ ಪಾತ್ರವನ್ನ ಅಥವಾ ನಿರ್ಣಾಯಕ ನಿರ್ಧಾರಗಳನ್ನ ಯಾರೆಲ್ಲ ತೆಗೆದುಕೊಳ್ತಾ ಇದ್ದಾರೆ ಅವರ ಹೆಸರುಗಳನ್ನ ಕೂಡ ಇಲ್ಲಿ ಉಲ್ಲೇಖಿಸುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಆ ಮೂಲಕ ಇವರು ಇರುವಂತಹ ಸುಳಿವುಗಳನ್ನ ಕೊಟ್ರೆ ಅವರಿಗೆ ಸೂಕ್ತವಾದಂತಹ ಬಹುಮಾನವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಪ್ರಕಟಣೆ ಹೊರಡಿಸುವ ಮೂಲಕ ಅವರನ್ನ ಅಂತಾರಾಷ್ಟ್ರೀಯ ಆರೋಪಿಗಳು ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಈಗ ಅಮೆರಿಕ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.